ಈ ಹಣ್ಣುಗಳನ್ನು ತೆಗೆದು ಸುಲಿದು ಒಣಗಿಸಿ ಇಟ್ಟುಕೊಳ್ಳುತ್ತಾರೆ. ಸಾಂಬಾರು ಮಾಡಲು, ಸಾರಿಗೆ ಈ ಹಣ್ಣು ಪ್ರಸಿದ್ಧ. ಇದರ ರಸವನ್ನು ತೆಗೆದು ಇಟ್ಟುಕೊಳ್ಳುತ್ತಾರೆ. ಜ್ಯೂಸ್ ಮಾಡಿ ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಪಿತ್ತದ ಪ್ರಮಾಣ ಕಡಿಮೆ ಆಗುತ್ತದೆ ಎಂಬ ನಂಬಿಕೆ ಕೂಡ ಇದರ ಮೇಲಿದೆ. ನೋಡಿ, ಮರದ ತುಂಬ ಹಣ್ಣುಗಳ ರಾಶಿ ರಾಶಿ, ಎಲ್ಲೆಂದರಲ್ಲಿ ಟೊಂಗೆ ಅಂಚಂಚುಗಳಲ್ಲಿ ಇದರ ಹಣ್ಣುಗಳು ಕಂಡುಬರುತ್ತವೆ. ನೀವುಗಳು ಕೂಡ ನಿಮ್ಮ ತೋಟಗಳಲ್ಲಿ ಸ್ವಲ್ಪ ಜಾಗವಿದ್ದಲ್ಲಿ ಕೋಕಮ್ ಪ್ಲಾಂಟ್ ತಂದು ಸಾಕಿದರೆ ಸಾಕು. ಅದು ಕೂಡ ನಮಗೆ ಆರ್ಥಿಕ ನೆರವು ನೀಡುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಬಹುದು.